ನಿನ್ನೆಯಿಂದ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಎಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ. ನಾನು ಪುನಃ ಅದನ್ನ ಮಾತಾಡೋದಿಲ್ಲ. ನಿನ್ನೆ ನಮ್ಗೊಂದು ಅನುಭವಕ್ಕೆ ಬಂದಿದ್ದ ವಿಚಾರನ ನಾನು ನೇರವಾಗಿ ಹೇಳ್ತೇನೆ. ಯಾಕಂತಂದ್ರೆ ನಿನ್ನೆ ಆ ಪ್ರತಿಭಟನೆಯಲ್ಲಿ ನಾನಿದ್ದೆ. ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದಾಗ ಶಾಸಕರು ಸುಮಾರು 3:45 ಕನ ಬಂದರು. ಬರುವಾಗ ನಾವು ಧಿಕ್ಕಾರಕ್ಕೆ ಹೋಗ್ತಾ ಎಲ್ಲ ರೈತರು ಧಿಕ್ಕಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇವರನ್ನ ಹೇಳಿದ್ರು ಮೈನಾರ್ ಕೈ ಹಾಕಿದ್ರು ಅಂತ. ಅವ್ರು ಬಂದಾಗ ಧಿಕ್ಕಾರಕ್ಕೆ ಹೋಗಿದ್ದಕ್ಕೆ ಅವ್ರ ಹಿಂಗಡೆದಕ್ಕೆಲ್ಲ ಅವ್ರ ಪರವಾದ ನಾಯಕರುಗಳು ಯಾಕೆ ಧಿಕ್ಕಾರಕ್ಕೆ ಹೋಗ್ತೀರಿ, ಸಂಸದರು ಧಿಕ್ಕಾರಕ್ಕೆ ಹೋಗಿ ಅವ್ರಿಗೆ ಇವ್ರಿಗೆ ಧಿಕ್ಕಾರಕ್ಕೆ ಹೋಗಿ ಅಂತ ಬದಲಾವಣೆ ಮಾಡೋಕೆ ಪ್ರಯತ್ನ ಪಟ್ಟರು. ಪ್ರತಿಯೊಬ್ಬರ ಕಾಂಗ್ರೆಸ್ಸಿನ ಒಂದು ನಡವಳಿಕೆ ಅದು. ಮುಖ್ಯಮಂತ್ರಿನ ಕೇಳಿ ಏನಾರು ಮಾಧ್ಯಮದವರು ಮುಖ್ಯಮಂತ್ರಿನ ಕ್ವಶನ್ ಮಾಡಿದ್ರೆ ನೀವು ಬಿಜೆಪಿಯರ ಅಂತ ಕೇಳ್ತಾರೆ. ಯಾಕಂದ್ರೆ ವಿಷಯಾಂತರ ಮಾಡ್ಲಿಕ್ಕೆ ನಿನ್ನೆ ನಡೆದಿದ್ದು ಅದೇ. ಶಾಸಕರು ಬಂದಾಗ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಬಂದು ನಮ್ಮ ಮೈ ಮೇಲೆ ಒಂಥರ ಹೊಡೆಯೋ ರೀತಿಲಿ ನೀವೆಲ್ಲ ವಿಡಿಯೋದಲ್ಲಿ ನೋಡಿ, ನಾನು ಪ್ರತ್ಯಕ್ಷ ನಮ್ಮ ಮೈ ಮೇಲೆ ಯಾವ ರೀತಿ ಬಂದು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ದೂಡಿ ಮುಂದೆ ಹಾಕಿ ಈ ಪ್ರತಿಭಟನೆಯನ್ನ ಹತ್ತಿಕ್ಕಲ್ಲಿ ಅವರು ಹಿಂದೆಡೆ ಇದ್ದರು ಸಹ ಸೇರ್ಕೊಂಡು ಬಂದು ದೂಕಾಡ್ಕೊಂಡು ಬಂದ್ರು. ಅದನ್ನ ತೊಡ್ಕೊಂಡ್ ಬಂದು ನಿಂತ್ವಿ. ಆಮೇಲೆ ವಿನೋದ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಶಾಸಕರೇ ನಿಮ್ ಮನೆ ಇಲ್ಲಿ ಹತ್ರ ಇದೆ, ನೀವ್ ಯಾಕೆ ಲೇಟ್ ಆಗಿ ಬಂದ್ರಿ, ಎಲ್ಲಿದ್ರಿ ನೀವು, ಏನ್ ಮಾಡ್ತಿದ್ರಿ ಅಂತ ಕೇಳ್ಕೊಂಡು ಹೊಡಿಯಲ್ಲಂಗೆ ಹೋದ್ರು. ಅವರಿಗೆ ನೋಡಿದ್ರಿ ಅದನ್ನ ದೇವರನ್ನ ಕೈ ಹಿಡಿದು ನಾನು ಪಕ್ಕದಲ್ಲಿ ಇದ್ದೆ, ರಂಜಿತ್ ಅವರು ಇದ್ರು. ಅದ್ರ ನಂತರ ಒಂದ್ಸರಿ ಜೋರಾಗಿ ಕುತ್ತರಂಗೆ ಬರ್ತಾರೆ. ಈ ಶಕ್ತಿ ನಮ್ಮ ಕ್ಷೇತ್ರದ ರೈತರಿಗೆ ಸಾಗುವಳಿ ಚೀಟಿ ಕೊಡ್ಸಕ್ಕೆ ಅಧಿಕಾರಿಗಳಿಗೆ ಮುಂದೆ ಯಾಕೆ ಮಾಡಕ್ಕಾಗಲ್ಲ ಇದಕ್ಕೆ? ಅದೇ ರೀತಿ ಇಂತ ರೈತರು ಒತ್ತುವರಿಯಾದಾಗ ಕೀಳಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಇದೇ ಧಮಕಿ ಹಾಕೊಂಡು ಹೆದರಿಕೆ ತೋರಿಸುವಂತ ಶಕ್ತಿ ಯಾಕೆ ಶಾಸಕರಿಗಿಲ್ಲ? ಯಾಕೆ ಹೇಳಿ? ನಾವೆಲ್ಲ ತುಂಬಾ ಸರಿ ನೋಡಿದೀವಿ ಅಧಿಕಾರಿಗಳ ಹತ್ರ ಅಷ್ಟು ಘರ್ಷಣೆಯಲ್ಲಿ ಮಾತಾಡೋದೇ ಇಲ್ಲ. ಕಾರಣ ವ್ಯವಹಾರಗಳಿರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಪಾಪ ಅವ್ರ ಮಾತು ಕೇಳ್ತಾರೆ. ನಾವು ನಿನ್ನೆ ನಮ್ಮ ಹತ್ರ ಕೆಲವು ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ದರ್ಪದಿಂದ ಮಾತಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಸರ್, ನೀವು ತಿಂತೀರಾ ನಮ್ಮಂತ ರೈತರು ಬೆಳೆದಿರೋದು, ನೀವು ಸಂಜೆ 4 ಗಂಟೆ ಕಾಫಿ ಕುಡಿತೀರಲ್ಲ, ಆ ಕಾಫಿನ ನಮ್ಮೆಲ್ಲ ರೈತರೇ ಬೆಳೆದಿ ಕಾಫಿ ಕುಡಿತೀರಿ, ಯೋಚನೆ ಮಾಡಿ ಮಾತಾಡಿ, ನಮ್ಮೆಲ್ಲ ದರ್ಪ ತೋರಿಸ್ಬೇಡಿ ಅಂತ. ನೀವು ಬರ್ತಿರೋ ಸಂಬಳ ಸಮೇತ ನಮ್ಮ ರೈತರ ತೆರಿಗೆಯಿಂದ ಬರ್ತಾ ಇದೆ. ರೈತರು ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ, ನಿಮ್ಮ ಕುಟುಂಬದ ರೈತರಾಗಿರ್ತಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ರೈತರು. ಆ ದೃಷ್ಟಿಯಲ್ಲಿ ಮಾತ್ರ ನಿಮ್ಮ ಮಾನವೀಯತೆ ದೃಷ್ಟಿಯಲ್ಲಿ ಕೆಲಸ ಮಾಡಿ. ನಿಮಗೆಲ್ಲ ಆದೇಶ ಬಂದ ಕೂಡಲೇ ಇಲ್ಲಿ ಶಾಸಕರು ಹೇಳಿದ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಅಧಿಕಾರಿಗಳು ಅನಿಸ್ತಾ ಏನೋ ಗೊತ್ತಿಲ್ಲ. ಆಮೇಲೆ ಅಧಿಕಾರಿಗಳು ಸ್ವಲ್ಪ ಸಮಾಧಾನದಿಂದ ಸ್ವಲ್ಪ ಬಿಹೇವ್ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಸ್ವಲ್ಪ ಚೇಂಜ್ ಆದ್ರೆ ಬಿಟ್ರೆ ಶಾಸಕರು ಸಂಜೆವರೆಗೂ ನಾವು ನೋಡ್ತಾ ಇದ್ವಿ. ಆ ಬಾಡಿಯನ್ನ ತೆಗೆದುಕೊಂಡು ಹೋಗುವಾಗ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಹೇಳಿ ಸರ್ ಎಸ್ ಪಿಗೆ, ನೀವು ನಿಂತ್ಕೊಂಡು ನೋಡ್ತಿದ್ರಲ್ಲ ಈ ಕ್ಷೇತ್ರದ ಶಾಸಕರು, ನೀವು ಎಸ್ ಪಿಗೆ ಹೇಳ್ರಿ ಹೊಡಿಬೇಡಿ ಅಂತ ಹೇಳಿ ಅಂತ. ನನಗೂ ಪೆಟ್ಟು ಬಿದ್ದಿದೆ, ಆಯ್ತಾ? ಹೊಡೆದಿಲ್ಲ ಅಂತ ಹೇಳ್ತಾರಲ್ಲ, ನನಗೂ ಪೆಟ್ಟು ಬಿದ್ದಿದೆ, ನಮ್ ಜೊತೆ ಇದ್ದವರಿಗೆಲ್ಲ ಪೆಟ್ಟು ಬಿದ್ದಿದೆ. ಇದ್ಯಾರು ಹೊಡೆದಿದೆ ಶಾಸಕರಿಗೆ ಗೊತ್ತಿಲ್ವಾ? ಹಾಗಾದ್ರೆ ನಿಂತ್ಕೊಂಡು ಹೊಡ್ತಾ ನೋಡ್ತಾ ಇದಾರೆ, ಲಾಠಿ ಚಾರ್ಜ್ ಮಾಡ್ತಾನೆ ಇದಾರೆ, ತಳ್ತಾನೆ ಇದಾರೆ. ಇವ್ರು ಸುಮ್ಮನೆ ನೋಡ್ತಾ ಇದಾರೆ. ಕೂಡಲೇ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಸಚಿವರು ಫೋನ್ ಬಂತು ಅಂದ್ರೆ ಮೊಬೈಲ್ ತೋರಿಸಿದ್ರು. ಆ ಮೊಬೈಲ್ ನಮ್ಮ ಯಾರ ಕಾರ್ಯಕರ್ತ ಇಸ್ಕೊಂಡು ಮಾತಾಡ್ತಾರೆ, ಅದು ಹೆಸರೇ ಬೇರೆ ಇದೆ, ಶಾಸಕ ಹೆಸರಲ್ಲ. ಆ ಪುಣ್ಯಾತ್ಮ ಏನ್ ಕೇಳ್ತಾರೆ ಅಂತ ಇವ್ರು ಮಾತಾಡಿಸ್ಕೊಂಡ ಕೇಳಿದಾಗ ಏನಾಗಿದೆ ಅಲ್ಲಿ, ಏನಾಗಿದೆ, ಯಾಕಾಗಿ ಮಾತಾಡುದು, ನೀವ್ಯಾರು ಮಾತಾಡೋದು ಅಂತ ಕೇಳ್ತೀವಿ. ಇದು ಎಷ್ಟು ಸತ್ಯನೋ, ಯಾರಿಗ್ ಫೋನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇದು ನಡೆದಿದ್ದ ವಿಚಾರ, ಸತ್ಯ ಇದು, ನಾನು ಕಣ್ಣಾರೆ ಕಂಡು ವಿಚಾರ. ಈ ತರ ಸುಳ್ಳು ಹೇಳುವಂತ ಶಾಸಕರು, ದ್ರೌಡಿದ್ಮ ಮಾಡುವಂತ ಶಾಸಕರು ನಮಗೆ ಬೇಕಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಕ್ಷೇತ್ರದ ರೈತರು ಎಲ್ಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ ರೈತರ ಪರವಾಗಿ ಇಷ್ಟೊತ್ತವರೆಗೆ ಅವರು 7.5 ವರ್ಷದಿಂದ ಮಾಡಿಲ್ಲ. ಈ ತರ ರೈತರ ಪರವಾಗಿ ವಿಚಾರ ಮಾಡಿದ್ರೆ ನಮ್ಮ ರೈತರಿಗೆ ಹಕ್ಕುಪತ್ರ ಕೊಡ್ತಿದ್ರು. ಹಿಂದೆ ಜೀವರಾಜಣ್ಣವ್ರ ಕಾಲದಲ್ಲಿ ಕೊಟ್ಟ ಹಕ್ಕುಪತ್ರಕ್ಕೆ ಪಾಣಿ ಮಾಡಿಸ್ಕೊಡ್ತಿದ್ರು. ಇದು ಯಾವ್ದು ಮಾಡ್ತಿಲ್ಲ ಅಂತ ಯೋಚನೆ ಮಾಡಿದ್ವಿ. ನಾವು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಯಾರು ನಿಂತಾರೋ ಅವ್ರನ್ನ ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಅನುಭವಿಸ್ತಿರೋ ಕಷ್ಟ ಇದು 13ನೇ 14ನೇ ಪ್ರತಿಭಟನೆ. ಮುಂದೆ ಎಲ್ಲ ನಾಯಕರು ಹೇಳಿದ್ರು ಮುಂದೆ ಈ ರೀತಿ ಪ್ರತಿಭಟನೆ ನಡಿಬಾರ್ದು ಅಂತ. ನಡಿಬಾರ್ದು ಅಂತ ಅಂದ್ರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತ ಹೇಳಿದ್ರೆ ಆಡಳಿತ ಸರ್ಕಾರಕ್ಕೆ ಇದ್ರಿಗೆ ಗೌರವ ಇಲ್ಲ, ಇದರ ಬೆಲೆ ತೆಗ್ತಾ ಇಲ್ಲ ಅವರು. ನಾವಿನ್ನ ದೇವ್ರ ಮನೆ ಹೋಗೋದು ಒಂದೇ ಬಾಕಿ. ಯಾಕಂದ್ರೆ ನಿನ್ನೆ ನನಗೊಬ್ರು ಲಾಠಿ ತೆಗೆದು ಪೊಲೀಸ್ನವ್ರು ಹೊಡೆದಾಗ ಇನ್ನೊಂದು ಪೆಟ್ಟು ಹೊಡೆದು ನಾನು ಹುಯಿಲಾಕ್ಬಿಡ್ತೀನಿ, ಸಾಯ್ತೀಯ ನೀನು ಅಂದೆ ನಿಜವಾಗ್ಲು. ಆಮೇಲೆ ದೊಡ್ಡ ಸುಮ್ಮನಾದ್ರು. ನಾನು ಲಾಸ್ಟಿಗೆ ದೇವರೇ ಕತೆ ನಂಗೆ ಗೊತ್ತಿಲ್ಲ, ನಾನು ಆ ರೀತಿ ಯಾಕಂದ್ರೆ ಒಂದು ಪೆಟ್ಟು ಕಿತ್ತಲ್ಲಿ ಇನ್ನೊಂದು ಪೆಟ್ಟು ಬೆಳೀತು ಅಂತ ಗೊತ್ತಾಯ್ತು, ಹುಯಿಲಾಕ್ಬಿಡ್ತೀನಿ ಅನ್ನೋದು ಅನ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಎಲ್ಲ ಪಾಪ ಹೊರಗಡೆ ಪೊಲೀಸರು ಅಂತ ಕಾಣುತ್ತೆ. ದಯವಿಟ್ಟು ಪೊಲೀಸ್ನವ್ರನ್ನ ಅಧಿಕಾರಿಗಳ ದುರುಪಯೋಗ ಪಡಿಸ್ಕೊಂಡ್ಬೇಡಿ. ಶಾಸಕರ ಇದು ತಕ್ಕ ಪ್ರತಿಫಲ ನೀವು ಮುಂದಿನ ದಿನಗಳ ಅನುಭವಿಸ್ತೀರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.